ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಫ್ರೆಂಡ್ಸ್ ಜೊತೆಗೆ ನಾನು ಮೂವಿಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಬೆಳಗ್ಗೆ ಒಂದು 10:30 ಅಷ್ಟೊತ್ತಿಗೆ ರೆಡಿಯಾಗಿದ್ದೀನಿ. 11:00 ಅಷ್ಟೊತ್ತಿಗೆ ಹೋಗೋಣ. ಒಂದು 12:30 ಹಂಗೆ ಮೂವಿ ಸ್ಟಾರ್ಟ್ ಆಗುತ್ತೆ. ಸೊ ಮನೇಲೆಲ್ಲ ಕೆಲಸ ಮಾಡಿಬಿಟ್ಟೆ ಹೋಗಬೇಕು. ನಾವು ಹೆಣ್ಮಕ್ಳು ಹೊರಗಡೆ ಹೋಗಬೇಕು ಅಂತಂದರೆ ಕಸ, ನೆಲ, ಪಾತ್ರೆ, ಬಟ್ಟೆ ಎಲ್ಲ ತಿಂಡಿ ಅಡುಗೆ ಕೂಡ ಮಾಡಿಟ್ಟು ಹೋಗ್ತಾ ಇದ್ದೀನಿ. ಅಂದರೆ ನೈಟೇ ಕಾಳಿನ ಸಾಂಬಾರೆಲ್ಲ ಮಾಡಿದ್ದೆ. ಇವಾಗ ಬೆಳಗ್ಗೆ ಎದ್ಬಿಟ್ಟು ಬಿಸಿಬೇಳೆಬಾತ್ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ನಾನು ಕೂಡ ಬ್ರೇಕ್ಫಾಸ್ಟ್ ತಿಂದ್ಕೊಂಡೆ. ಅದಾದಮೇಲೆ ಸ್ವಲ್ಪ ಕಾಫಿ ಮಾಡ್ಕೊತಾ ಇದ್ದೀನಿ. ಇನ್ನೇನು ನಮ್ಮ ಪ್ರಕೃತಿ ಅಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಸರಿ, ಅವಳನ್ನ ಅಲ್ಲೇ ಬಿಡೋಣ ಅಂತ ಹಂಗೆ ಬಿಟ್ಟು ಹಂಗೆ ಹೋಗೋಣ ಅಂತ ನನ್ನ ತಮ್ಮನೂ ಬಂದಿದ್ದ. ಅವನ ಜೊತೆಗೇ ಡ್ರಾಪ್ ತೊಗೊಂಡೆ ನನ್ನ ಫ್ರೆಂಡ್ ಮನೆಗೆ. ಅಲ್ಲಿಂದ ಇಬ್ಬರು ಕೂಡ ಆಟೋ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನಾನು ಕೂಡ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಜಾಸ್ತಿ ಕುಡಿಯೋದಕ್ಕೆ ಆಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತಲ್ವ. ಸೊ ಹಾಗಾಗಿ ನಾನು ಬೇಗ ನನ್ನ ಫ್ರೆಂಡ್ ಮನೆ ಹತ್ರ ಹೋದೆ. ಸೊ ಇಬ್ಬರು ಅವ್ರ ಮನೆಯಿಂದ ಆಟೋ ಬುಕ್ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡಿದ್ವಿ ಹೊರಗಡೆ ಹೋಗೋಣ ಅಂತ. ಎಲ್ಲಾದರೂ ಹೋಗೋ ಬದಲು ಒಂದು ಮೂವಿಗಾದರೂ ಹೋಗೋಣ. ತುಂಬ ದಿನ ಆಯಿತು ಒಂದು ಒಳ್ಳೆ ಮೂವಿಗೆ ಹೋಗಿ. ಅದಕ್ಕೋಸ್ಕರ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಕೃಷ್ಣಂ ಪ್ರಣಯ ಸಂಖ್ಯೆ ಮೂವಿ ಬಂದಿತ್ತಲ್ವ. ಸೊ ಆ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಯಲಹಂಕದಲ್ಲಿರುವಂತಹ ಗ್ಯಾಲರಿ ಮಾಲ್ಗೆ ಬುಕ್ ಮಾಡಿದ್ವಿ ಟಿಕೆಟ್ನ. ಹಾಗೆ ಇನ್ನೊಬ್ಬಳು ಫ್ರೆಂಡು ಬರಬೇಕಿತ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಐಟಮ್ಸ್ ಎಲ್ಲ ನೋಡ್ತಾ ಇದ್ವಿ, ಕ್ರಾಕರಿ ಐಟಮ್ಸು. ಹಾಗೆ ಮನೆಯಲ್ಲೆಲ್ಲ ಕೆಲವೊಂದು ಐಟಮ್ಸ್ನೆಲ್ಲ ಇಟ್ಟಿದ್ರು. ಸೊ ಅದನ್ನು ಕೂಡ ನೋಡಿ ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ ಅವಳು ಬರೋ ತನಕನೂ. ಸೊ ಚೆನ್ನಾಗಿತ್ತು ಈ ಥರ ಎಲ್ಲ ಮೆಟೀರಿಯಲ್ದು ಪ್ಲೇಟ್ಸ್ ಆಗಲಿ, ಬೌಲ್ಸು ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕಾಸ್ಟ್ ಜಾಸ್ತಿ, ಕೆಲವೊಂದು ಜಾಸ್ತಿ ಇತ್ತು. ಈ ಥರ ಟ್ರೇಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಕೂಡ ಬಂದರು. ಇನ್ನು ಮೂವಿ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ 1 ಅವರ್ ಇತ್ತು. ಸೊ ಅಷ್ಟೊತ್ತಿಗೆ ಏನಾದರೂ ಸ್ವಲ್ಪ ತಿನ್ಕೊಂಬಿಡೋಣ. ಯಾಕಂದರೆ 12:40ಗೆ ಮೂವಿ ಸ್ಟಾರ್ಟ್ ಆಗುತ್ತೆ ಮತ್ತು 3:30 ತನಕ ಇರುತ್ತೆ ಮೂವಿ. ಹಾಗಾಗಿ ಏನಾದರೂ ತಿನ್ನೋಣ ಅಂತ ಸಬ್ವೇಲಿ ಬರ್ಗರ್ನ ಆರ್ಡರ್ ಮಾಡ್ತಾಯಿದ್ದೀವಿ. ಸೊ ನಾನು ಯಾವಾಗೂ ತಿಂದಿರಲಿಲ್ಲ. ನನ್ನ ಫ್ರೆಂಡ್ ಟೇಸ್ಟ್ ಮಾಡಿದ್ರಂತೆ, ಚೆನ್ನಾಗಿರುತ್ತೆ ಇಲ್ಲಿ ಅಂತ ಹೇಳಿದ್ರು. ನನಗೆ ಒಂದು ಫ್ಲೇವರ್ ಟೇಸ್ಟ್ ಇಷ್ಟ ಆಯಿತು, ಬಟ್ ಇನ್ನೊಂದು ಏನು ಅಷ್ಟೊಂದು ಇಷ್ಟ ಆಗಿಲ್ಲ. ಪನ್ನೀರ್ದು ಒಂದು ಬರ್ಗರ್ ತುಂಬ ಚೆನ್ನಾಗಿತ್ತು, ಅದು ಕೂಡ ಇಷ್ಟ ಆಯಿತು. ಸೊ ಮಧ್ಯದಲ್ಲಿ ಮೂವಿ ನೋಡುವಾಗ ಹೊಟ್ಟೆ ಹಸ್ದುಬಿಡುತ್ತೆ. ನಮಗೆ ಪಾಪ್ಕಾರ್ನ್ ಅದೆಲ್ಲ ಇಷ್ಟ ಆಗಲ್ಲ. ಹಾಗಾಗಿ ಸುಮ್ಮನೆ ಅದಕ್ಕೆ ಕಾಸ್ಟ್ ಜಾಸ್ತಿ ಇರುತ್ತೆ, 300 to 400 ತನಕನೂ ಕಾಸ್ಟ್. ಅದ್ರ ಬದಲು ಏನಾದರೂ ಊಟ ಮಾಡ್ಬೋದು ಅಂತ ನಾವು ಮಧ್ಯಾಹ್ನ ಏನಾದರೂ ಊಟ ಮಾಡೋಣ, ಬೇಡ ಮಧ್ಯ ಏನು ತೊಗೊಳ್ಳೋದು ಅಂತ. ಸರಿ, ಬರ್ಗರ್ ಏನಾದರೂ ತಿಂದುಬಿಟ್ರೆ ಸ್ವಲ್ಪ ಹೊಟ್ಟೆ ತುಂಬಿರುತ್ತೆ. ಲಾಸ್ಟ್ ಟೈಮ್ ನಾವು ಮೂವಿ ನೋಡೋಕ್ಕೆ ಹೋದಾಗ ಎಷ್ಟು 1 ಗಂಟೆಗೇನೋ ಮೂವಿ ಇತ್ತು. ನಾವೇನು ತಿಂದೇ ಇರಲಿಲ್ಲ. ಮೂವಿ ಮುಗಿಯೋಷ್ಟೊತ್ತಿಗೆ 4 ಗಂಟೆ ಆಗಿಬಿಟ್ಟಿತ್ತು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದರು. ಮಧ್ಯಾಹ್ನ ಏನು ತಿಂದಿಲ್ಲ ನಾವು. ಇಂಟರ್ವಲ್ ಎಲ್ಲ ಬಿಟ್ಟಾಗೆಲ್ಲ ಪಾಪ್ಕಾರ್ನ್ ಅದೆಲ್ಲ ಏನು ತಿನ್ನೋದಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ತಿಂದುಬಿಡೋಣ ಇವಾಗಲೇ ಅಂತಂದು 2 ಬರ್ಗರ್ ತೊಗೊಂಡಿದ್ದೀವಿ. 2 ಒಂದೊಂದು ಫ್ಲೇವರ್ ತೊಗೊಂಡಿದ್ದೀವಿ. ಒಂದು ಪನ್ನೀರ್ದು, ಇನ್ನೊಂದು ನಾರ್ಮಲ್ ಯಾವುದೋ ಆಲೂ ಟಿಕ್ಕಿದೇನೋ ತೊಗೊಂಡಿದ್ದೀವಿ. ಅದಂತೂ ಸಪ್ಪೆ ಇತ್ತು, ಏನೇನೂ ಇರಲಿಲ್ಲ ಅದರಲ್ಲಿ. ನನಗಂತೂ ಇಷ್ಟನೇ ಆಗಲಿಲ್ಲ. 3 ಜನನೂ ಅದೇ ಹೇಳ್ತಾಯಿದ್ವಿ, ಇದು ಚೆನ್ನಾಗಿದೆ ಅದು ಚೆನ್ನಾಗಿಲ್ಲ ಅಂತ ಹೇಳ್ತಾಯಿದ್ವಿ. ಅಲ್ಲೇ ಮಾಲಲ್ಲಿ ತಿಂದುಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಮಾತಾಡಿ, ಅದಾದಮೇಲೆ ಸ್ವಲ್ಪ ಹೊತ್ತು ಹಂಗೆ ಸುತ್ತಾಕೊಂಬರೋಣ, ಏನೇನಿದೆ ಮಾಲಲ್ಲಿ ನೋಡ್ಕೊಂಬರೋಣ ಅಂತಂದು ಹೋಗ್ತಾಯಿದ್ವಿ. ಹಾಗೆ ಗಿಡಗಳೆಲ್ಲ ಇಟ್ಟಿದ್ರು, ಪ್ಲ್ಯಾಂಟ್, ರಿಯಲ್ ಪ್ಲ್ಯಾಂಟ ಅಂತ ನೋಡ್ತಾ ಇದ್ದೆ. ಸೊ ನಾನು ಮುಟ್ಟು ನೋಡಿದೆ, ಇದಂತೂ ಪ್ಲಾಸ್ಟಿಕ್ ಪ್ಲ್ಯಾಂಟ್ ಥರನೇ ಇತ್ತು. ನಾವು ಮುಟ್ಟು ನೋಡಿದ್ಮೇಲೆ ಗೊತ್ತಾಯಿತು ರಿಯಲ್ ಪ್ಲ್ಯಾಂಟ್ ಅಂತ. ಸೊ ಅಷ್ಟೊತ್ತಿಗೆ ಆಗಲೇ ಒಂದು 12:30 ಆಯಿತು. ಇವಾಗ ಥಿಯೇಟರ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಹೋಗುವಾಗ ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ ಎಲ್ಲ. ಸೊ ಹಾಗಾಗಿ ಒಬ್ಬರೇ ಚೆಕ್ ಮಾಡಿಸ್ಕೊಂಡು ಬರ್ತಾಯಿದ್ವಿ. ನನ್ನ ಫ್ರೆಂಡ್ ಇವಾಗ ಲಾಸ್ಟಿಗೆ ಬರ್ತಾ ಇದ್ದಾರೆ. ಹಾಗೆ ನನಗೆ ಮೂವಿ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇಷ್ಟ ಆಯಿತು. ನಮ್ಮ 3 ಜನಕ್ಕೂ ಸಿಕ್ಕಾಪಟ್ಟೆ ನಕ್ಕಿದ್ದೀವಿ, ಅಷ್ಟು ಚೆನ್ನಾಗಿತ್ತು. ಕಾಮಿಡಿ ಅಂತೂ ಸೊ ಯಾರಾದರೂ ಹೋಗೋರಿದ್ದರೆ ಹೋಗ್ಬೋದು. ಫ್ಯಾಮಿಲಿ ಎಂಟರ್ಟೈನರ್ ಒಂಥರ ಚೆನ್ನಾಗಿದೆ. ಕಾಮಿಡಿ ಮೂವಿ ಇಷ್ಟಪಡೋರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ಥಿಯೇಟರ್ ಒಳಗಡೆ ಬಂದ್ವಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ. 12:40ಗೆ ಅಂತ ಟೈಮಿಂಗ್ಸ್ ಕೊಟ್ಟಿದ್ರು, ಬಟ್ 1:00ಗೆ ಸ್ಟಾರ್ಟ್ ಆಗಿದ್ದು. ಹಾಗೆ ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತಕ್ಕೊಂಡ್ವಿ ಕುತ್ಕೊಂಡು. ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ ಅಂತ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ತುಂಬ ದಿನದ ಮೇಲೆ ಈ ಥರ ಒಂದು ಒಳ್ಳೆ ಮೂವಿ ನೋಡ್ದಂಗಾಯಿತು. ಸಿಕ್ಕಾಪಟ್ಟೆ ನಕ್ಕಿದ್ದೀವಿ ಕುತ್ಕೊಂಡು. ಸೊ ಕಾಮಿಡಿಗೇನು ಅಷ್ಟೊಂದು ನಿಮಗೇನು ಕಡಿಮೆ ಅಂತ ಅನಿಸಲ್ಲ. ಕಾಮಿಡಿ ಅಂತ ಫುಲ್ಲು ಮೂವಿ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋ ತನಕ ಪೂರ್ತಿ ಕಾಮಿಡಿ ಇದೆ. ಸೊ ಕೆಲವೊಬ್ಬರೆಲ್ಲ ಹೇಳಿದ್ರು ಚೆನ್ನಾಗಿಲ್ಲ ಮೂವಿ ಅಂತ. ನಮಗೆಲ್ಲ ಪರ್ಸ್ನಲಿ ನಮಗೆ ಇಷ್ಟ ಆಯಿತು. ಸೊ ಟೈಮ್ ಪಾಸ್ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತಂದರೆ ಚೆನ್ನಾಗಿದೆ ಮೂವಿ. ಹಾಗೆ ಇದೇನೋ ಕೇರಳ ಸ್ಪೆಷಲ್ ಫುಡ್ ಅಂತ ಇದು ಒಂದು ತೊಗೊಂಡ್ವಿ. ಮೂವಿ ಮುಗೀತು. ಮುಗಿದಾದ್ಮೇಲೆ ನಾವು ಈಗ ಊಟ ಮಾಡೋದಕ್ಕೆ ಬಂದಿದ್ದೀವಿ. ಹಾಗೆ ಒಂದು ಜ್ಯೂಸು, ಹಾಗೆ ವೆಜ್ ಬಿರಿಯಾನಿ ತೊಗೊಂಡಿದ್ದೀವಿ. ಸೊ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು ನನ್ನ ಫ್ರೆಂಡು. ಸೊ ಹಾಗಾಗಿ ತೊಗೊಂಡಿದ್ವಿ.
ಅದಾದಮೇಲೆ ಐಸ್ ಕ್ರೀಮ್ ತಿನ್ನೋಣ ಅಂತ ನೋಡಿದ್ವಿ, ತುಂಬಾ ಕಾಸ್ಟ್ಲಿ ಇತ್ತು. ಸೊ ಹಾಗಾಗಿ ಐಸ್ ಕ್ರೀಮ್ ಏನು ಬೇಡ ಅಂತಂದು ಹಾಗೆ ಸುಮ್ಮನೆ ಗೇಮ್ಸ್ ಎಲ್ಲ ಆಟಾಡೋಣ ಅಂತ ಸ್ವಲ್ಪ ಹೊತ್ತು ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ಚೆನ್ನಾಗಿತ್ತು ಗೇಮ್ಸ್ ಎಲ್ಲ. 4 o'clockಗೆ ಮೂವಿ ಮುಗೀತು. ಹಾಗೆ ಊಟ ಎಲ್ಲ ಮಾಡಿದ್ರು 5 o'clock ಆಯಿತು. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಗೇಮ್ಸ್ ಎಲ್ಲ ಆಟಾಡಿ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಒಂದು 7 o'clock ಆಯಿತು ನಾವು ಮನೆಗೆ ಬರೋಷ್ಟರಲ್ಲಿ. ಸೊ ನಾನು ಮನೆಗೆ ಬಂದು ನೋಡ್ತೀನಿ, ನನ್ನ ಹಸ್ಬೆಂಡ್ ಹಾಲು ಪೂರ್ತಿ ಕುದಿಸ್ಬಿಟ್ಟಿದ್ದಾರೆ. ಹಾಲು ಇಟ್ಬಿಟ್ಟಿದ್ದಾರೆ ಗ್ಯಾಸ್ ಸ್ಟವ್ ಮೇಲೆ. ಅದು ಚೆನ್ನಾಗಿ ಕುದ್ದು ಒಳ್ಳೆ ಮೊಸರು ಥರ ಗಟ್ಟಿ ಕ್ರೀಮ್ ಥರ ಆಗಿಬಿಟ್ಟಿದೆ ಹಾಲು, ನೋಡ್ತಾ ಇರ್ಬೋದು. ಏನು ಮಾಡೋಕ್ಕಾಗಲ್ಲ. ನಾನೆಲ್ಲ ಕ್ಲೀನ್ ಮಾಡಿಟ್ಟು ಹೋಗಿದ್ದೆ, ಬಟ್ ಗಂಡು ಮಕ್ಳ ಕೈಯಲ್ಲಿ ಕೊಟ್ಟರೆ ಹಿಂಗೆ ಆಗೋದು ಕಿಚನ್ನ, ನೋಡ್ತಾ ಇರ್ಬೋದು. ಮತ್ತು ನಾನೆಲ್ಲ ಕ್ಲೀನ್ ಮಾಡಿದೆ. ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಪೊಂಗಲ್ ಮಾಡಿದ್ದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.